99. ತುಳು ಬರ್ತೀರಾ? ಹಾಂ. ಬಹುಶಃ ನಾನು ಸಂದರ್ಶನ ಮಾಡ್ತಾನೆ ತುಳು ಬರೆದಂಥ ಪ್ರಥಮ ವಿದ್ಯಾರ್ಥಿನಿ ನೀವು. ತುಳು ಎಂಕಲ್ನ ಮಾತೃಭಾಷೆ ಅಂಚೆಂಕು ತುಳು ಪಂಡ ಮಸ್ತ್ ಇಷ್ಟ. ತುಳು ಸ್ಪೀಚ್ ಮಾಡ್ತೀರಾ? ಹಾಂ. ಹೆಣ್ಮೂರು ಅಂತ ಹೇಳಿದ್ರೆ ಒಂದು 4 ಮಾತು ಹೇಳ್ತೀರಾ? ಎಣ್ಮೂರೊಂದು ಪಂಡಿನ ಲೆಕ್ಕನೆ ಫಸ್ಟ್ ನಮಕ್ ತೆರೆದು ಬರ್ಪುನಿ ಪಂಡ ಕೋಟಿ ಚೆನ್ನೈರ್ನ ವಿಷಯ ಗೊತ್ತಿದ್ದ ಕಾನ್ಸೆಪ್ಟನ್ನೇ ಜಾಸ್ತಿ ರಿವೈಸ್ ಮಾಡ್ತಿರಲಿಲ್ಲ, ಒಮ್ಮೆ ಮಾತ್ರ ರಿವೈಸ್ ಮಾಡ್ತಿದ್ದೆ. ಮಾರ್ಕ್ಸ್ ಬರ್ತದೆ ಅಂತ ನಿರೀಕ್ಷೆ ಮಾಡಿ ಅದು ಹೇಳ್ತಾ ಇದ್ರಾ? ಹೇಳ್ತಾ ಇದ್ರು. 620 ಮೇಲೆ ದಾಟ್ಬೋದು ಅಂತ ಇತ್ತು. ತೊಂದರೆ ಇಲ್ಲ, ಖುಷಿ ಇದೆ ಇದರಲ್ಲಿ. ಖುಷಿ ಇದೆ ಅಲ್ಲ? ಖುಷಿ ಇದೆ. ವಂದೇ ಓಂಕಾರ ಚಾಮರ ಕಾರಣನೇ ಶಂಕರ ಸೂತ ಶರಣು. ಆತ್ಮೀಯ ವೀಕ್ಷಕರೇ ನಮಸ್ತೆ. 2025-26ನೇ ಸಾಲಿನ SSLC ಫಲಿತಾಂಶ ಪ್ರಕಟ ಆಗಿದೆ. ನಮ್ಮ ಈ ಭಾಗದ ವಿದ್ಯಾಸಂಸ್ಥೆಗಳು ಒಳ್ಳೆಯ ಸಾಧನೆಯನ್ನು ಮಾಡಿದೆ. ಅದೇ ರೀತಿಯಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಕೂಡ ಉತ್ತಮ ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ ಕೂಡ ಶೋಭಿಸ್ತಾ ಇದ್ದಾರೆ. ನಾನು ಇವತ್ತು ಇರುವಂಥದ್ದು ಎಣ್ಮೂರಿನಲ್ಲಿ. ಎಣ್ಮೂರಿನ ಓರ್ವ ವಿದ್ಯಾರ್ಥಿನಿ ಶಾವ್ಯ ರೈ ರಾಜ್ಯ ಮಟ್ಟದಲ್ಲಿ 9ನೇ ರ್ಯಾಂಕನ್ನು ಗಳಿಸಿಕೊಂಡಿದ್ದಾರೆ. ಪ್ರತಿಭಾನ್ವಿತ ವಿದ್ಯಾರ್ಥಿ, ಕಾಣಿಯೂರಿನ ಪ್ರಗತಿ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಯ 10ನೇ ತರಗತಿ ವಿದ್ಯಾರ್ಥಿನಿ ಶಾವ್ಯ ರೈ ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ಜೊತೆಗೆ ಅವರ ಮನದ ಮಾತುಗಳನ್ನು, ಅವರ ಪೋಷಕರ ಮಾತುಗಳನ್ನು ಕೂಡ ಕೇಳೋಣ. ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ರಾಜ್ಯ ಮಟ್ಟದಲ್ಲಿ 9ನೇ ರ್ಯಾಂಕನ್ನು SSLCಯಲ್ಲಿ ಪಡೆದಿರುವಂಥ ಶಾವ್ಯ ರೈ. ಶಾವ್ಯ ನಮಸ್ತೆ. ನಮಸ್ತೆ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನಿರೀಕ್ಷೆ ಮಾಡಿದ್ರಾ? ನಿರೀಕ್ಷೆ 615ಕ್ಕಿಂತ ಜಾಸ್ತಿ ಬರ್ತದೆ ಅಂತ ಇತ್ತು. 617 ಬಂದದ್ದು ಖುಷಿ. ಖುಷಿ ಆಯ್ತಲ್ಲ? ವ್ಯಾಲ್ಯೂಷನ್ ಹಾಕಿದ್ದಾನೆ. ಹಾಕಿದ್ರಾ? ರಿವ್ಯಾಲ್ಯೂಷನ್ಗೆ ಯಾವುದರಲ್ಲಿ? ಸೋಷಲ್ ಮತ್ತು ಇಂಗ್ಲೀಷ್. ಯಾವುದರಲ್ಲಿ ಎಷ್ಟು ಬಂತು ಶಾವ್ಯ? ಮ್ಯಾಥ್ಸಲ್ಲಿ 98, ಸೈನ್ಸಲ್ಲಿ 97, ತುಳುವಲ್ಲಿ 100, ಕನ್ನಡದಲ್ಲಿ 99, ಸೋಷಲ್ 99, ಇಂಗ್ಲೀಷ್ 99. ತುಳು ಬರೆದ್ರಾ? ಹಾಂ. ಬಹುಶಃ ನಾನು ಸಂದರ್ಶನ ಮಾಡ್ತಾನೆ ತುಳು ಬರೆದಂಥ ಪ್ರಥಮ ವಿದ್ಯಾರ್ಥಿನಿ ನೀವು. ಯಾಕೆ ತುಳುವನ್ನು ಆಯ್ದುಕೊಂಡ್ರಿ? ತುಳುವಲ್ಲಿ ಹೇಳಿ. ತುಳು ಎಂಕಲ್ನ ಮಾತೃಭಾಷೆ ಅಂಚೆಂಕು ತುಳು ಪಂಡ ಮಸ್ತ್ ಇಷ್ಟ. ಅಂಚೆಂಕು ತುಳು ಎದೆತ ನೋಡು ಒಂದು ಆಸೆ ಇತ್ತು. ಓಕೆ, ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ? ನಾರ್ಮಲ್ ಆಗಿ ಬೇಗ ಅಂತ ಹೇಳ್ತಿರ್ಲಿಲ್ಲ, ಆದರೆ ಎಕ್ಸಾಮ್ ಡೇಸಿಗೆಲ್ಲ ಬೇಗ ಹೇಳ್ತಿದ್ದೆ. ಮತ್ತೆ ಕಾನ್ಸೆಪ್ಟ್ ಕ್ಲಿಯರ್ ಆದ ಕಾರಣ ಅದರ ಬಗ್ಗೆ ಅಷ್ಟು ಗಮನ ಎಲ್ಲ ಕೊಡ್ತಿರ್ಲಿಲ್ಲ. ಅಂದರೆ ಯಾವ್ದು ಗೊತ್ತಿಲ್ಲ ಅದರ ಬಗ್ಗೆ ಜಾಸ್ತಿ ಓದ್ತಿದ್ದೆ. ಗೊತ್ತಿದ್ದ ಕಾನ್ಸೆಪ್ಟನ್ನೇ ಜಾಸ್ತಿ ರಿವೈಸ್ ಮಾಡ್ತಿರ್ಲಿಲ್ಲ, ಒಮ್ಮೆ ಮಾತ್ರ ರಿವೈಸ್ ಮಾಡ್ತಿದ್ದೆ. ಓಕೆ, ಶಾವ್ಯ ಇವತ್ತು ರಾಜ್ಯ ಮಟ್ಟದಲ್ಲಿ 9ನೇ ರ್ಯಾಂಕನ್ನು ಪಡೆದಿದ್ದೀರಿ. ನಿಮ್ಮ ಮನೆಯವರನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ಅಪ್ಪ ಜಯರಾಮ್ ರೈ ಟಪಾಲ್ಕಟ್ಟೆ, ಅಮ್ಮ ಶಶಿಕಲಾ ರೈ, ಮತ್ತು ಅಕ್ಕ ಶರಣ್ಯ ರೈ. ಅಕ್ಕ ಏನು ಮಾಡ್ತಾರೆ? ಅಕ್ಕ ಈಗ ಸೆಕೆಂಡ್ ಇಯರ್ BAMS ಮಾಡ್ತಿದ್ದಾಳೆ KVG ಸುಳ್ಯದಲ್ಲಿ. ಶಾವ್ಯ ಓದಿದ್ದು ಪ್ರಗತಿಯಲ್ಲೇ ಆರಂಭದಿಂದಲೇ? ಪ್ರಗತಿಯಿಂದಲೇ? ಪ್ರಗತಿದಲ್ಲಿ. ಓಕೆ, ಬೇರೆ ಆಕ್ಟಿವಿಟೀಸ್? ಬೇರೆ ಸ್ಪೀಚ್ ಮತ್ತು ಡ್ಯಾನ್ಸಿಂಗ್, ಸಿಂಗಿಂಗ್ ಇದ್ದಾನೆ, ಆದರೆ ಜಾಸ್ತಿ ಅದರಲ್ಲಿ ಇಲ್ಲ. ಡ್ರಾಯಿಂಗ್ ಎಲ್ಲದರಲ್ಲಿ ಇದ್ದಾನೆ. ತುಳು ಸ್ಪೀಚ್ ಮಾಡ್ತೀರಾ? ಹಾಂ. ನಾನು ಸಬ್ಜೆಕ್ಟ್ ಕೊಟ್ಟರೆ ಮಾತಾಡ್ತೀರಾ? ತುಳು ಸ್ಪೀಚ್ ಮಾಡ್ತಾನೆ, ಅದೇ ಜಾಸ್ತಿ ಪ್ರತಿಭಾ ಕಾರಂಜಿ ಅದರಲ್ಲೆಲ್ಲ ಜಿಲ್ಲಾ ಮಟ್ಟ ಅಲ್ಲಿ ತನಕ ಹೋಗಿದ್ದಾನೆ. ಹೆಣ್ಮೂರು ಅಂತ ಹೇಳಿದರೆ ಒಂದು 4 ಮಾತು ಹೇಳ್ತೀರಾ? ಎಣ್ಮೂರೊಂದು ಪಂಡಿನ ಲೆಕ್ಕನೆ ಫಸ್ಟ್ ನಮಕ್ ತೆರೆದು ಬರ್ಪುನಿ ಪಂಡ ಕೋಟಿ ಚೆನ್ನೈರ್ನ ವಿಷಯ ಮೂಲು ಎಣ್ಮೂರು ಗರಡಿಡು ಕೋಟಿ ಚೆನ್ನೈರ್ನ ಅಂತ್ಯ ಆಯ್ನ ಜಾಗೆಂದು ನಮ್ಮ ಪನೊಲಿ ಪ್ರತಿ ವರ್ಷ ಮೂಲು ಜಾತ್ರೆ ಆಪುಂಡು ಮಸ್ತ್ ಗೌಜಿ ಗಮ್ಮತ್ತದ ಮೂಲ ನಡತದ ಬರ್ಪುಂಡು ಅವು ಮಾತೆರೆಗ್ಲ ಒಂಜಿ ತೆರೆದಿನ ವಿಷಯ ಮಸ್ತ್ ಜನ ಮಂದೆ ಮೂಲು ಸೇರ್ವೇರು ಅಂಚ ಎಣ್ಮೂರು ಪಂಡನೆ ಒಂಜಿ ಕಾರ್ಣಿಕದ ಜಾಗಂದ ನಮಕ್ ಪನೊಲಿ. ಓಕೆ, ವೆರಿ ಗುಡ್ ಶಾವ್ಯ. ಜೊತೆಗೆ ಬೇರೆ ಆಕ್ಟಿವಿಟೀಸ್? ಬೇರೆ ಸಿಂಗಿಂಗ್ ಇದೆ ಮತ್ತು ಡ್ಯಾನ್ಸಿಂಗ್. ಹಾಡ್ತೀರಾ? ಯಾವುದಾದ್ರೂ ಹಾಡಿ ಒಂದು 4 ಸಾಲ. ವಂದೇ ಓಂಕಾರ ಚಾಮರ ಕಾರಣನೇ ಶಂಕರ ಸೂತ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು ಹಟ್ಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕಾರಣನೇ
ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಓಕೆ, ಸಂಸ್ಥೆ ಕಡೆಯಿಂದ ಅಂದರೆ ನಿಮ್ಮ ಶಾಲೆ ಕಡೆಯಿಂದ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು? ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಫಸ್ಟಿಂದಲೇ ಕರೆಕ್ಟ್ ಅಂದರೆ ಈಗ 10th ಜಾಸ್ತಿ ಓದಿನ ಕಡೆಗೆ ಎಫರ್ಟ್ ಕೊಡ್ತಿದ್ರು ಅಂತ ಹೇಳ್ತಿರ್ಲಿಲ್ಲ, ಆದರೆ ಬೇರೆ ಆ್ಯಕ್ಟಿವಿಟಿ ಈ ಸ್ಪೋರ್ಟ್ಸ್ ಕಲ್ಚರಲ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು. ಜನವರಿ ನಂತರ ಸ್ಕೂಲಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇತ್ತು, ಮತ್ತು ಮನೆಯಿಂದನೇ ಬರುವ ವಿದ್ಯಾರ್ಥಿಗಳಿಗೆ ರಾತ್ರಿ 9 ತನಕ ಸಹ ಟೀಚ್ ಮಾಡ್ತಿದ್ರು. ಬರೀ ಟೆಕ್ಸ್ಟ್ ಬುಕ್ಕಿನ ಕ್ವಶನ್ಸ್ ಅಲ್ಲ, ಈ ಥರ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಇದ್ದು ಮೋಸ್ಟ್ ಒಂದು 10 years ಬ್ಯಾಕಿನ ಕ್ವಶನ್ ಪೇಪರ್ ಇಂಥದ್ರಲ್ಲೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ನಮಗೆ ಹೇಳಿಕೊಡ್ತಿದ್ರು. ಈ ಎಕ್ಸಾಮ್ ಅಂತ ಹೇಳಿದ್ರೆ ಟೆನ್ಷನ್ ಇತ್ತಾ? ಟೆನ್ಷನ್ ಇರಲಿಲ್ಲ, ಈಸಿಯಾಗಿ ಅಲ್ಲ, ಆರಾಮ. ಓಕೆ, ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು? ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು, ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ. ಏನು ಆಂಬಿಷನ್ ಇದೆ ಶಾವ್ಯಗೆ? ನನಗೀಗ ಸೈನ್ಸಲ್ಲಿ ಇಂಜಿನಿಯರಿಂಗ್ ಫೀಲ್ಡ್ ತಗೊಂಡು ಅದರಲ್ಲಿ ಎಂತಾದರೂ ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತೇಳಿ ಡ್ರೀಮ್ ಉಂಟು. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಶಾವ್ಯ ಅವರ ಮಾತುಗಳನ್ನು ಕೇಳಿದಿರಿ. ರಾಜ್ಯ ಮಟ್ಟದಲ್ಲಿ ರ್ಯಾಂಕನ್ನು ಪಡೆದಿರುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಆಕೆಯ ಪೋಷಕರು ನಮ್ಮ ಜೊತೆಗಿದ್ದಾರೆ, ತಂದೆ ತಾಯಿ ಮತ್ತು ಅಕ್ಕ ಇದ್ದಾರೆ. ಜಯರಾಮಣ್ಣ, ತುಂಬ ಖುಷಿಯಾ? ಹೌದು, ಖುಷಿ ಆಯಿತು. ತುಂಬ ಖುಷಿ ಆಯ್ತು ನಮಗೆ. ಹೇಗಿರ್ತಾರೆ ಶಾವ್ಯ ಮನೆಯಲ್ಲಿ? ತೊಂದರೆ ಇಲ್ಲ, ನಾವೆಲ್ಲ ಚೆನ್ನಾಗಿ ನೋಡಿಕೊಂಡಿರ್ತೇವೆ. ಮತ್ತು ಅವರು ನಮಗೆ ಏನು ತೊಂದರೆ ಇಲ್ಲ, ಅವರ ಓದಿಸಬೇಕು, ಅವರ ಆರಾಮದಲ್ಲಿ ಓದ್ತಾರೆ. ಹಾಗೆ ನಮಗೇನು ಪ್ರಾಬ್ಲಮ್ ಇಲ್ಲ ಅವರ ವಿಷಯದಲ್ಲಿ. ಓಕೆ, ಮಾರ್ಕ್ಸ್ ಬರ್ತದೆ ಅಂತ ನಿರೀಕ್ಷೆ ಮಾಡಿ ಅದು ಹೇಳ್ತಾ ಇದ್ರಾ? ಹೇಳ್ತಾ ಇದ್ರು. ಪಪ್ಪ 615 ಮೇಲೆ ಬರ್ತದೆ ಅಂತ ಬಂತಲ್ಲ ಎನ್ನಡ ಅಂಚ ಅದು ಬಂತಲ್ಲ ಇಂಕ್ಲಡ. ಅಮ್ಮ ನಮಸ್ತೆ. ಶಾವ್ಯ ಸಾಧನೆ ಬಗ್ಗೆ ತಾವೇನು ಹೇಳ್ತೀರಿ? ಅವಳೇ ಹೇಳ್ಬೇಕಂದ್ರೆ ನನಗೆ ನಿರೀಕ್ಷೆ ಇತ್ತು, 620 ಮೇಲೆ ದಾಟ್ಬೋದಂತ ಇತ್ತು. ತೊಂದರೆ ಇಲ್ಲ, ಖುಷಿ ಇದೆ ಇದರಲ್ಲಿ. ಖುಷಿ ಇದೆ ಅಲ್ಲ? ಖುಷಿ ಇದೆ. ಹೇಗಿರ್ತಾರೆ ಶಾವ್ಯ ಮನೆಯಲ್ಲಿ? ಮನೆ ಅವಳ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಓದೋದ್ರಲ್ಲಿ ಎಂತ ನಾವು ಸಪೋರ್ಟ್ ಜೊತೆಗೆ ಈ ಥರ ಆಕ್ಟಿವಿಟೀಸ್ ಕೂಡ ಇದ್ದಲೆ ಯಾವ್ದು ಎಲ್ಲದರಲ್ಲಿ ಇದ್ದಾರೆ. ಡ್ಯಾನ್ಸ್ ಮತ್ತೆ ಹಾಡು, ಡ್ರಾಯಿಂಗ್ ಅದರಲ್ಲಿ ಇದ್ದಾರೆ. ಏನು ಕನಸು ಅಂತ ಹೇಳ್ತಾ ಇದ್ರು ಅವರು ಅಲ್ವಾ? PCM ಈಗ ತಗೊಳ್ಬೇಕಂತಿದ್ದೇನೆ, ಇಂಜಿನಿಯರಿಂಗ್ ಎಂತಾದರೂ ಅದರಲ್ಲಿ ಆ ಫೀಲ್ಡಲ್ಲಿ ಎಂತಾದರೂ ಮಾಡಬೇಕಂತ ಇದ್ದೇನೆ. ಅವಳ ಕನಸೇ ನಿಮ್ಮ ಕನಸಲ್ಲ? ಹೌದು. ಓಕೆ, ಶಾವ್ಯ ರೈಯವರ ಸಹೋದರಿ ಅಂದರೆ ಅಕ್ಕ ಶರಣ್ಯ ರೈ ನಮ್ಮ ಜೊತೆಗಿದ್ದಾರೆ. ಶರಣ್ಯ ನಮಸ್ತೆ. ನಿಮಗೆಷ್ಟು ಮಾರ್ಕ್ ಇತ್ತು? ನನಗೆ 96%. ವೆರಿ ಗುಡ್. ಓಕೆ, ತಂಗಿಯ ಸಾಧನೆ ತುಂಬ ಖುಷಿ ಇದೆ. ಅಂದರೆ ಸ್ಕೂಲಿಂದ ಸಪೋರ್ಟ್, ಮನೆಯಿಂದ ಸಪೋರ್ಟ್. ಓಕೆ, ನಿಮ್ಮ ಸಪೋರ್ಟ್ ಅಲ್ವಾ? ನೀವೇನು ಮಾಡ್ತಾ ಇದ್ರಿ? ನಾನೀಗ 2nd year BMS ಆಯುರ್ವೇದ ಸುಳ್ಯದಲ್ಲಿ. ಸ್ಟಡಿ ಎಲ್ಲ ಒಟ್ಟಿಗೆ ಮಾಡ್ತೀರಾ ನೀವು? ಯೂಶ್ವಲಿ ಒಟ್ಟಿಗೆ ಇರ್ತೇವೆ. ಅಂದರೆ ಸಂಜೆ ಬಂದು ಮತ್ತೆ ಸ್ವಲ್ಪ ಡಿಸ್ಕಸ್ ಮಾಡಿ ಅವಳು ಅದೆಲ್ಲ ನೋಡ್ತಿದ್ದೆ ಸ್ವಲ್ಪ ಫ್ರೀ ಇದ್ದಾಗೆಲ್ಲ. ನಿಮ್ಮ ಆ್ಯಕ್ಟಿವಿಟೀಸ್ ಏನು ಬೇರೆ? ನಾನು ಯೋಗದಲ್ಲಿದ್ದೆ ಫಸ್ಟು, ಆಮೇಲೆ ಈಗ ಡ್ಯಾನ್ಸಿಂಗ್ ಹೋಗ್ತಿದ್ದೀನಿ ಫ್ರೀ ಇದ್ದಾಗ. ಟೈಮ್ ಸಿಕ್ಕಾಗೆಲ್ಲ ಡ್ಯಾನ್ಸು, ಸಿಂಗಿಂಗ್. ಓಕೆ ಓಕೆ ಓಕೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ ಶಾವ್ಯ ರೈಯವರ ಮಾತುಗಳನ್ನು, ಅವರ ಪೋಷಕರ ಮಾತುಗಳನ್ನು. 617 ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ 9ನೇ ರ್ಯಾಂಕ್ನೊಂದಿಗೆ ಅತ್ಯುತ್ತಮ ಸಾಧನೆಯನ್ನು ಮಾಡಿದ ಈ ಒಂದು ಹಳ್ಳಿ ಹುಡುಗಿ ಈಗ ಶಾವ್ಯ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಅದೇ ರೀತಿ ತಮ್ಮ ಪ್ರತಿಭೆಯ ಮೂಲಕ ಕೂಡ ಜನರ ಮನಗೆದ್ದಿದ್ದಾರೆ. ಇನ್ನಷ್ಟು ಉಜ್ವಲ ಭವಿಷ್ಯವನ್ನು ಸುದ್ದಿಯ ವತಿಯಿಂದ ಕೂಡ ಅವರಿಗೆ ಹಾರೈಸ್ತಾ, ಎಣ್ಮೂರಿನಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ.